ಬಿದ್ದೋಯ್ತು ಆಲ್ರೆಡಿ. ಓ ಮೈ ಗಾಡ್. ಇದು ಏನಂತಂದ್ರೆ ವಾಟರ್ ರೆಸಿಸ್ಟೆನ್ಸ್. ಇದು ಆಕ್ಚುಲಿ ಇದು ವಾಟರ್ ಪ್ರೂಫ್ ಇಲ್ಲ. ಸೆನಾ 50S ಏನಿದೆ ಇದು 60 ಫುಲ್ ವಾಟರ್ ಪ್ರೂಫ್ ಕೊಟ್ಟಿದೆ ಅಂತ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್. ಸೊ ಏನಪ್ಪ ಅಂತಂದರೆ ಇವತ್ತು ವಿಡಿಯೋ ಮಾಡ್ತಾ ಇರೋ ಕಾರಣ, ಸೊ ಹೊಸದಾಗಿ ಸೆನಾ 60S ಪರ್ಚೇಸ್ ಮಾಡಿದ್ದೀನಿ. ಸೊ ಸುಮಾರು ತಿಂಗಳಾಯಿತು ಪರ್ಚೇಸ್ ಮಾಡಿ. ಆ್ಯಕ್ಚುಲಿ ನಾನು ಮತ್ತು ಭಾಸ್ಕರ್ ಇಬ್ಬರು ಸೇರಿ ಪರ್ಚೇಸ್ ಮಾಡಿದ್ದು. ಸೊ ಅದನ್ನು ಇನ್ಸ್ಟಾಲೇ ಮಾಡೋಕ್ಕಾಗಿರಲಿಲ್ಲ, ಟೈಮೇ ಸಿಕ್ಕಿರಲಿಲ್ಲ, ಮತ್ತು ರೈಟ್ಸ್ಗೆ ಹೋಗ್ಬೇಕಾದ್ರೆ ಅರ್ಜೆಂಟ್ ಏನೇನೋ ಆಗಿ ಒಟ್ಟಿನಲ್ಲಿ ಇನ್ಸ್ಟಾಲ್ ಆಗಿರಲಿಲ್ಲ. ಸೊ ಇವಾಗ ಇನ್ಸ್ಟಾಲ್ ಮಾಡೋಣ ಅಂತ, ಇವತ್ತು ಇನ್ಸ್ಟಾಲ್ ಮಾಡೋಣ ಅಂತ ತೊಗೊಂಬಂದಿದ್ದೀನಿ ಡಿವೈಸ್ನ. ಸೊ ಎಲ್ಲ ಹೊರಗಡೆ ಇದ್ದೀನಿ. ಸೊ ಇಲ್ಲಿಗೆ ಡಿವೈಸ್ ತೊಗೊಂಬಂದಿದ್ದೀನಿ. ಟೈಮ್ ಇತ್ತು ಅಂತೇಳ್ಬಿಟ್ಟು ಭಾಸ್ಕರು ಮತ್ತು ಕಲ್ಕಿ ಇಬ್ಬರು ಇದ್ದರು, ಒಟ್ಟಿಗೆ ಇದೀವಲ್ಲ. ಸೊ ಇನ್ಸ್ಟಾಲ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ಸೊ ಇವಾಗ ಸೆನಾ 60S ಇನ್ಸ್ಟಾಲ್ ಮಾಡೋಣ, ಮತ್ತು ಅದರದ್ದು ಫೀಚರ್ಸ್ ಏನೇನಿದೆ ಅಂತ ಹಂಗೆ ತಿಳಿಸ್ಕೊಡ್ತೀನಿ ಬನ್ನಿ. ಮತ್ತು ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಆದೀಶ್ವರ್ ರೈಡರ್ಸ್ ಅರೇನಾಯಿಂದ. ಸೊ ಯಾವಾಗ ಪರ್ಚೇಸ್ ಮಾಡಿದ್ದು ಅಂದರೆ IPL ಟೈಮಲ್ಲಿ. ಸೊ ಅವಾಗ ಅವರು RCB ವಿನ್ ಆದರೆ 18% ಆಫ್ ಕೊಡ್ತಾಯಿದ್ರು. 18th ಇಯರ್ 18ನೇ ವರ್ಷ ಅಂತೇಳಿ. ಸೊ ಅದಕ್ಕೋಸ್ಕರ 18% ಆಫ್ ಕೊಡ್ತಾಯಿದ್ರು. ಅವಾಗ ಪರ್ಚೇಸ್ ಮಾಡಿದ್ದು. ಸೊ ಸಕಾಲಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಡಿಸೈನು ಇಲ್ಲ. ಸೊ ಅದನ್ನು ಇವಾಗ ಇನ್ಸ್ಟಾಲ್ ಮಾಡೋಣ, ಬನ್ನಿ ಹೊರಗಡೆ ಹೋಗೋಣ. ಸೊ ಸ್ನೇಹಿತರೆ, ಸೆನಾ ನೋಡಿ, ಇದು 60S. ಆ್ಯಕ್ಚುಲಿ ನಾನು 50S ಯೂಸ್ ಮಾಡ್ತಾಯಿದ್ದೆ. ಅದು ಹೋಯ್ತು ಅಂತೇಳಿ 77,000 ರೂಪಾಯಿ ಕೊಟ್ಬಿಟ್ಟು ಡ್ಯುಯಲ್ ಪ್ಯಾಕ್ ಇದು ಆ್ಯಕ್ಚುಲಿ ಇಂಡಿಯಾದಲ್ಲೇ ಪರ್ಚೇಸ್ ಮಾಡಿರೋದು. ಏನಪ್ಪ ಅಂತಂದರೆ ಇಂಡಿಯಾ ಮತ್ತು ಔಟ್ಸೈಡ್ ಕಂಟ್ರಿಯಿಂದ ಪರ್ಚೇಸ್ ಮಾಡಿದ್ರೆ, ಇಂಡಿಯಾದಲ್ಲಿ ಪರ್ಚೇಸ್ ಮಾಡಿದ್ರೆ ವಾರಂಟಿ ಸಿಗುತ್ತೆ. ಅದೇ ಔಟ್ಸೈಡ್ ಕಂಟ್ರಿ ಜರ್ಮನಿ ಅಲ್ಲಿಂದ ತೊಗೊಬಂದ್ರು ಅಂದರೆ ಅಲ್ಲೂ ವಾರಂಟಿ ಸಿಗುತ್ತೆ, ಬಟ್ ಜರ್ಮನಿಗೆ ಕಳಿಸ್ಬೇಕು ತಿರ್ಗಾ. ಬಟ್ ಇಲ್ಲಿ ತೊಗೊಂಡ್ರೆ ಇಲ್ಲೇ ವಾರಂಟಿ. ಹೈದ್ರಾಬಾದಲ್ಲೇ ನಮ್ಮ ಸೆನಾ ಡೀಲರ್ಶಿಪ್ ಇದೆ, ಅಲ್ಲಿ ಮಾಡ್ಕೊಡ್ತಾರೆ ಏನೇ ಇದ್ರು. ಸೊ ಇವಾಗ ಇಲ್ಲಿದೆ. ಸೊ ಇವಾಗ ಹಳೇದು ಹೆಲ್ಮೆಟಲ್ಲಿ ಇದ್ದಿದ್ದು ಎಲ್ಲ ಬಿಚ್ಚಿಟ್ಟಿದ್ದೀನಿ. ಸೊ ಏನಂತಂದರೆ ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ಇಷ್ಟು. ಇದು ಹಳೇದಿದು 50Sದು ಚೆನ್ನಾಗಿ ಯೂಸ್ ಮಾಡಿದ್ದೀನಿ ಬಿಡಿ. ಆದರೆ ಬಟ್ ಇದು ಡಿವೈಸ್ ಏನಂತಂದರೆ, ನಾನು ಅರುಣಾಚಲ್ ಪ್ರದೇಶದಿಂದ ಪಾಪ ವರ್ಷಿತ್ತದು ಹೊಸದು, ಒಂದು ಸಲಿನೂ ಯೂಸ್ ಮಾಡಿರಲಿಲ್ಲ ಅವನು. ಅದನ್ನು ನಾನೇ ತೊಗೊಂಡು ಚೆನ್ನಾಗಿ ರುಬ್ಬಾಕ್ಬಿಟ್ಟಿದ್ದೀನಿ. 6 ತಿಂಗಳು ಯೂಸ್ ಮಾಡಿದ್ದೀನಿ. ಒಂದು ಹೊಸದು ತೊಗೊಂಬಂದ. ಅಲ್ಲಿ ನಾವು ಹೋಗ್ಬೇಕಾದ್ರೆ ಸಿಕ್ದ, ಒಂದು ಎಮರ್ಜೆನ್ಸಿಗೆ ಇರಲಿ ಅಂತ ತೊಗೊಂಡೆ, ಅವನು ಕೊಟ್ಟ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಅಂತ ಯೂಸ್ ಮಾಡೋದು ಬ್ರದು, ಆಲ್ರೆಡಿ ಎಲ್ಲ ಸ್ಕ್ರಾಚಸ್ ಮಾಡಿಬಿಟ್ಟಿದ್ದೀನಿ. ವರ್ಷ ಬೇಜಾರು ಮಾಡ್ಕೊಬೇಡ, ಓಕೆನಾ? ಸ್ವಲ್ಪ ಸಣ್ಣ ಪುಟ್ಟ ಆಗುತ್ತೆ ರೇಟ್ಸ್ ಅಂದಮೇಲೆ. ನೋಡಪ್ಪ, ನಿನ್ಗೊಂದು ಸೆಟ್ ಎಕ್ಸ್ಟ್ರಾ ಕೊಡ್ತೀನಿ. ಇದು ಮೈಕು ನೋಡಿ, ನಾವು ಜುಗಾಡ್ ಮಾಡಿರೋದು ಅರುಣಾಚಲ್ ಪ್ರದೇಶದಲ್ಲಿ. ಇವರೆಲ್ಲ ಕುತ್ಕೊಂಡು ಜುಗಾಡ್ ಮಾಡಿ ಏನೇನೋ ಮಾಡಿ ಸಾಲ್ಡ್ರ್ ಮಾಡಿ ವ್ಲಾಗಿಂಗ್ ಮೈಕ್ ಇದು ನೋಡಿ. ಸೆನಾ ಮೈಕ್ ಅದು ಬರ್ತಾನಿಲ್ಲ, ಹಂಗಾಗ್ಬಿಟ್ಟಿದೆ. ಇದು ನೋಡಿ ಹೆಂಗೆ ಕಿತ್ತೋಗ್ಬಿಟ್ಟಿದೆ ಎಲ್ಲ. ಇದ್ರ ಮೇಲಿರೋ ಕವರೆಲ್ಲ ಆ ರೇಂಜಿಗೆ ಯೂಸ್ ಮಾಡಿದ್ದೀನಿ. ನೀನು ಯಾವ ರೇಂಜಿಗೆ ಯೂಸ್ ಮಾಡಿಬಿಡ್ಬೇಡ ಹೇಳಿ ನಾನು. ಓ ಮೈ ಗಾಡ್, ವ್ಲಾಗಿಂಗ್ ಸೆಟಪ್ ಎಲ್ಲ ಇದೆ. ಅಯ್ಯೋ ಬಟ್ಟೆ. ಸೊ ಇವಾಗ ತೆಗೀರಿ ಬೈ, ನೋಡೋಣ ಏನಿದೆ ಒಳಗಡೆ ಅಂತ. 60S 35,000 ರೂಪಾಯಿ ಸ್ನೇಹಿತರೆ ಒಂದು. ನೋಡೋಣ. ಬಟ್ ಇದರಲ್ಲಿ 50Sಗೂ 60Sಗೆ ಏನಂತ ಹೇಳಿದ್ರೆ, 50S ಒಂದೇ ಬಾಕ್ಸಲ್ಲಿ 2 ಡಿವೈಸು. ಈ ಸಪ್ರೇಟ್ ಬಾಕ್ಸ್ ಕೊಟ್ಟಿದ್ದಾನೆ, ಅದೇ ಅಡ್ವಾಂಟೇಜು. ಪ್ಲಸ್ 2 ಸ್ಪೀಕರು, ಮತ್ತು ಇದು ಏನು ಸ್ಕಿನ್ ಎಲ್ಲ ಕೊಟ್ಟಿದ್ದಾನೆ ಅದಕ್ಕೆ, ವೈಟು ಅದು ಇದು ಅಂತೆಲ್ಲ ಹೇಳಿ. ಅಮ್ಮ ನೋಡೋಣ. ಓ ಯೂಸರ್ ಮ್ಯಾನ್ಯಲು ಬೈ, ಓದ್ಕೊಳ್ಳಿ ಆಮೇಲೆ ನನಗೆ. ವಾವ್, ಇದ್ರ ಒಳಗಡೆ ಏನೋ ಇದೆ. ಏನಿದೆ ಅದರೊಳಗಡೆ ಕುದುರಿಸಿ ಏನೇನು ಇದೆ? ಮೈಕು ಅಡಿಷ್ನಲ್ಲಾ? ಓಕೆ. ಓ ಆಲ್ರೆಡಿ ಮೈಕ್ ಇದೆ. ಇನ್ನೊಂದು 2 ಮೈಕ್, ಇದೊಂದು ಮೈಕು. ವಾ, ಅಂದ್ರೆ ಇದು ಮೈಕ್ ಅಲ್ಲ, ಇದು ಮೈಕ್ ಅಡಾಪ್ಟರು. ಇದು ಮೈಕು. ಇದು ಏನೋ ಕನೆಕ್ಟ್ ಮಾಡ್ಕೊಟ್ಟವನೇ. ಇದು ಮೈಕ್ ಕನೆಕ್ಟ್ ಮಾಡೋದು ಬೈ ಹಿಂಗೆ. ಇದು ಆಕ್ಸ್ ಕೇಬಲ್. ಆಕ್ಸ್ ಕೇಬಲ್. ಎರಡು ಆಪ್ಷನ್. ಓಕೆ. ಇದೇನೋ ಇನ್ನೊಂದು ಇದು ಚಾರ್ಜರ್ ಕೊಟ್ಟಿದ್ದಾರೆ. ಇದು ಪೇಸ್ಟ್ ಮಾಡೋದು, ಪೇಸ್ಟ್ ಮೈಕ್ ಅಂದ್ರೆ. ಓ ಅದೇ ನೀವು ಇದು ಸ್ಕ್ರೂ ಮಾಡಲ್ಲ ಅಂದ್ರೆ. ಮತ್ತೆ ಇದು ಎಕ್ಸ್ಟೆಂಡರ್, ಕಿವಿಗೆ ಹತ್ರ ಇದು ಮಾಡ ಬರೋದಕ್ಕೆ. ಬೇಕು ಅಂತ ಇದ್ರು ಕೊಟ್ಬಿಡೋಣ ನಾವು. ಇದೆ ನನ್ನ ಹತ್ರ 2 ಮನೇಲಿ. ಇನ್ನು ಯಾರಿಗದು ಬೇಜಾನಿದೆ ಇವೆಲ್ಲ. ಇದೇನಿದೆ? ಫುಲ್ ಸೆಟ್ಟು 35,000 ರೂಪಾಯಿ ಮಾಲು. ಸ್ಪೀಕರ್ಸು, 60S ಡಿವೈಸ್, ಅಟ್ಯಾಚ್ ಮೈಕ್ ಎಲ್ಲ ಅವರೇ ಕೊಟ್ಬಿಟ್ಟಿದ್ದಾರೆ ಇದರಲ್ಲಿ. ಅದರಲ್ಲಾದರೆ ಎಲ್ಲ ನಾವು ಮಾಡ್ಕೋಬೇಕಾಯ್ತು. ಇದರಲ್ಲೆಲ್ಲ ಅವರೇ ಇದು ಕೊಟ್ಬಿಟ್ಟಿದ್ದಾರೆ. ಸ್ಪೀಕರ್ಸು ಇದರಲ್ಲಿ 2 ಸೆಟ್ ಬರುತ್ತೆ. ಇದು ಸ್ಪೀಕರ್ಸ್ ಏನಿದೆ, 2 ಸೆಟ್ ಕೊಡ್ತಾರೆ. ಅದ್ರಲ್ಲಿ ಮೈಕ್ ಮಾತ್ರ 2 ಸೆಟ್ ಕೊಡೋನು. ಓ ಇದೂ ಇದೇನಿದು? ಸೇಮ್ ಇದು ನೀವು. ಓ ಈ ಡಿವೈಸೇ ಕೊಟ್ಟಿದ್ದಾನ ಫುಲ್ಲು? ಇದು 60S ತೆಗೆದ್ರೆ ಹಾಂ, ಇದೇನು ಬರುತ್ತೋ ಅದು ಇನ್ನೊಂದು ಸೆಟ್. ಓ ಇನ್ನೊಂದು ಸೆಟ್ ಕೊಟ್ಟಿದ್ದಾನೆ. ಓ ಮೈಕ್ ಇಲ್ಲ ಅಷ್ಟೇ ಇದರಲ್ಲಿ. ಹೆಲ್ಮೆಟ್ ಸೆಟಪ್ ಬೈ 2 ಹೆಲ್ಮೆಟ್ ಹಾಕೋಬಹುದು, ಒಂದೇ ಡಿವೈಸ್ ಅಷ್ಟೇ ನಿಮಗೆ. ಓ ಮೈಕ್ ಇದೆ, ಇದನ್ನ ಹಾಕೋಬೇಕು ನೀವು, ಈ ಮೈಕ್. ಓಕೆ ಗೊತ್ತಾಯ್ತು. ಓ ಹಾರ್ಡ್ ಮೈಕ್ ಕೊಡ್ತಾ ಇರಲಿಲ್ಲ ಬೈ 50ಗೆ. ಹಾರ್ಡ್ ಮೈಕ್ ಕೊಡ್ತಾ ಇದ್ರು, ಸಾಫ್ಟ್ ಕೊಡ್ತಾ ಇದ್ರು. ಕರೆಕ್ಟ್. ಅದರಲ್ಲೂ ಇದರಲ್ಲೂ ಕೊಟ್ಟಿದ್ದಾನೆ 2.
ಅದ್ರಲ್ಲಿ 3 ಮೈಕು, ಅದ್ರಲ್ಲಿ 3, ಇದ್ರಲ್ಲಿ 2 ಮೈಕು. ಡಿವೈಸ್ 2 ಕೊಟ್ಬಿಟ್ಟಿದ್ದಾನಲ್ಲ ಖಾಲಿ, ಇದ್ರಲ್ಲಿ ಏನಿಲ್ಲ. ಓಕೆ, ಇದು ಖಾಲಿ. ಎರಡು ಹಾರ್ಮೋನ್ ಕಾರ್ಡನ್ ಸ್ಪೀಕರ್ಸ್, ಹಾರ್ಮೋನ್ ಕಾರ್ಡನ್ ಸ್ಪೀಕರ್ಸು, ಡಿವೈಸು. ಇದು ಡಿವೈಸ್ ಇದೇನಂತಂದ್ರೆ ಜರ್ಮನಿಲಿ 30,000 ರೂಪಾಯಿ 31,000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಇಲ್ಲಿ ನಮಗೆ ಏನಂತಂದ್ರೆ ಆದೀಶ್ವರಲ್ಲಿ ಪರ್ಚೇಸ್ ಮಾಡಿದ್ದಕ್ಕೆ ನಾವು RCB ಮ್ಯಾಚ್ ನಡೀತಾ ಇತ್ತಲ್ಲ, IPL ನಡೀತಾ ಇತ್ತಲ್ಲ, ಸೊ ಅವ್ರು ವಿನ್ ಆದಾಗ 18% ಡಿಸ್ಕೌಂಟ್ ಕೊಡ್ತಾ ಇದ್ರು. ಅವಾಗ ತೊಗೊಂಡಿದ್ದು ಆ್ಯಕ್ಚುಲಿ ಡಿವೈಸ್ ಫುಲ್ಲು. ಸೊ ಥ್ಯಾಂಕ್ಸ್ ಟು ಆದೀಶ್ವರ್ ರೈಡರ್ಸ್ ಅರೇನ್ ಅವ್ರಿಗೆ ಸೆನಾ 50-60s ಒಂದು ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್, 18% ಡಿಸ್ಕೌಂಟ್ ಕೊಟ್ಟಿದ್ರೆ. ಸ್ಕಿನ್ಸು 3 ಕಲರ್, 4 ವೈಟ್, ಇದು ಬ್ಲ್ಯಾಕೆ. ಓ 4 ಕಲರ್ ನೋಡಿ, ಬೇರೆ ಹಾಕೋಬೋದು. ಚೆನ್ನಾಗಿದೆ ಇದೊಂಥರ ಅಲ್ವಾ. ನಾವು ವೈಟ್ ಹಾಕೋತೀನಿ, ಬ್ಲ್ಯಾಕ್ ವೈಟ್ ಬೈ ಎದ್ ಕಾಣಿಸುತ್ತೆ. ಬ್ಲ್ಯಾಕ್ ಆದರೆ ಮರ್ಜ್ ಆಗ್ಬಿಡುತ್ತೆ. ಬ್ಲ್ಯಾಕ್ ವೈಟ್ ಇರಬೇಕು, ಗೊತ್ತಾಗಲ್ಲ ಬೈ. ಇದು ಇವಾಗ ನೋಡಿದ್ರೆ ಸೆನಾ ಅಂತಾನೆ ಯಾರೋ ಲೋಕಲ್ ಹಾಕೊಂಡು ಓಡಿಸ್ತಾರೆ ಅಂತಾರೆ ಬೈ. ಹಂಗಿದೆ ಇದು, ಆ ಥರ ಇದೆ ಇದು. ನೋಡಿ ಹೆಂಗಿದೆ ಇದು. ಬಟ್ ಇದ್ರಲ್ಲಿ ಟಾರ್ಚ್ ಎಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಟಾರ್ಚ್ ಆನ್ ಆಗ್ತಿಲ್ಲ ಬೈ, ವರ್ಕ್ ಆಗುತ್ತಲ್ವ ಇದು? ಡಿವೈಸ್ ಆನ್ ಮಾಡಿದೆ ಆನ್ ಆಗಲ್ವ ಟಾರ್ಚು? ಓ ಟಾರ್ಚ್ ಬೈ ಯಾವ್ದು ಡಿಫೆಕ್ಟಿವ್ ಪೀಸ್ ಬೈ. ಇಲ್ಲ ಚೆನ್ನಾಗಿದೆ, ಸುಮ್ಮನೆ ಹೇಳಿದೆ. ಆಫ್ ಆಗೋದು ಹೆಂಗೆ? ಅಷ್ಟೇ. ಬಿದ್ದೋಯ್ತು ಆಲ್ರೆಡಿ. ಓ ಮೈ ಗಾಡ್, ಬೋಣಿ ಆಗೋಯ್ತಲ್ಲ ಗುರು, ಬೋಣಿ ಆಗೋಯ್ತು ಗುರು. ಬೈ ಹೆಂಗಿದೆ ಆನ್ ಆಫ್? ಇದೇನಾ? ಇಲ್ಲೇನಾ? ಸೇಮ್ ಬೈ. ಇದೇನು ಗೊತ್ತಾ, ಇದು ಫ್ರಂಟ್ ಎಕ್ಸ್ಟ್ರಾ ಬಟನ್, ಇದು ನಮ್ಮದು ಈ ಬಟನ್ ಏನೇ ಯಾವ್ದು ಮೆಶ್ ಬಟನ್. ಮೇಲೆ ಮೆಶ್ ಇದಾ? ಆಂಟೆನಾ ಕೆಳಗಡೆ ಬರ್ತಾ ಇತ್ತಲ್ಲ, ಓ ಇದರಲ್ಲಿ ಆಂಟೆನಾ ಕೆಳಗಡೆ. ಓಕೆ ಓಕೆ ಓಕೆ. ಈ ಬಟನ್ ಏನು ಅದು ಇದು ಇಲ್ಲಿ ಕೊಟ್ಟಿದ್ದಾನೆ. ಸೆಂಟ್ರಲ್ ಡಯಲ್ ಅಲ್ಲಿ ಸೇಮ್, ಸೈಡ್ ಅಲ್ಲಿ ಇದು ಸೇಮ್. ಓಕೆ ಓಕೆ. ಚಾರ್ಜರ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾನೆ. ಪ್ಲಸ್ ಇದು ಏನಂತಂದ್ರೆ ವಾಟರ್ ರೆಸಿಸ್ಟೆನ್ಸ್. ಇದು ಆಕ್ಚುಲಿ ಇದು ವಾಟರ್ ಪ್ರೂಫ್ ಇಲ್ಲ. ಸೆನಾ 50s ಏನಿದೆ ಇದು 60 ಫುಲ್ ವಾಟರ್ ಪ್ರೂಫ್ ಕೊಟ್ಟಿದೆ ಅಂತಾನೆ. ವಾಟರ್ ಪ್ರೂಫ್ ಇಲ್ಲಿ ಹಾಕಿದ್ರೆ ಮಾತ್ರ ವಾಟರ್ ಪ್ರೂಫ್. ಓ ತೆಗೆದ್ರೆ ವಾಟರ್ ಪ್ರೂಫ್ ಅಲ್ಲ. ಬಟ್ ಇನ್ನೊಂದು ಮ್ಯಾಗ್ನೆಟಿಕ್. ಮ್ಯಾಗ್ನೆಟಿಕ್ ಇದು ಟಕ್ಕಿಂಗ್, ಇದರಲ್ಲಿ ಟಕ್ ಅಂತ ಸೌಂಡ್ ಬರೋ ಲಾಕ್ ಆಗೋದು. ಓಕೆ ಓಕೆ. ಪಿನ್ ಓಪನ್ ಇರೋದ್ರಿಂದ ಕ್ಲೋಸ್ ಆದ್ರೆ ಮಾತ್ರ ವಾಟರ್ ಪ್ರೂಫ್, ಇಲ್ಲ ಅಂದ್ರೆ ವಾಟರ್ ಪ್ರೂಫ್ ಆಗಲ್ಲ. ಇದರೊಳಗಡೆ ಹೋಗುತ್ತಲ್ಲ. ಓಕೆ, ಇಲ್ಲಿ ಹೋದ್ರೂ ಓಡಿಸ್ಕೊಳುತ್ತೆ. ಸೊ ತೆಗಿಲೇಬಾರ್ದು ಏನಂತಂದ್ರೆ. ಬಿಡಿ ವಾಟರ್ ಪ್ರೂಫ್ ಅಲ್ಲ, ಸೂಪರು. ಇಷ್ಟು ಬಂದಿರೋದೆ 35,000 ರೂಪಾಯಿಗೆ. ಓಕೆ, ಬಟ್ ನೀವು ಅದೇ ಹೇಳಿದ್ನಲ್ಲ, ಇಂಡಿಯಾದಲ್ಲಿ ಪರ್ಚೇಸ್ ಮಾಡಿದ್ರೆ ಏನಪ್ಪ ಅಡ್ವಾಂಟೇಜ್ ಅಂತ ಹೇಳಿದ್ರೆ ವಾರಂಟಿ ಸಿಗುತ್ತೆ. ಜರ್ಮನಿಲಿ ತೊಗೊಂಡ್ರೆ ಇಲ್ಲ ಔಟ್ಸೈಡ್ ಕಂಟ್ರಿ ತೊಗೊಂಡ್ರೆ ವಾರಂಟಿ ಸಿಗುತ್ತೆ. ತಿರ್ಗಾ ಕಳಿಸ್ಕೊಡ್ಬೇಕು ಅಲ್ಲಿಗೆ, ಅಲ್ಲಿ ಹೋಗಿ ವಾರಂಟಿ ಕ್ಲೇಮ್ ಮಾಡಬೇಕು. ಅಷ್ಟೇ ಡಿಫ್ರೆನ್ಸ್, ಬೇರೆ ಏನಿಲ್ಲ. ಬಟ್ ಅಲ್ಲಿ ಸ್ವಲ್ಪ ಕಮ್ಮಿ ಪ್ರೈಸು, ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರೈಸು, ಅದೊಂದು ಡಿಫ್ರೆನ್ಸು. ಸೊ ಇದನ್ನು ಇವಾಗ ಹೆಲ್ಮೆಟ್ಗೆ ಮೌಂಟ್ ಮಾಡೋಣ. ಥ್ಯಾಂಕ್ಸ್ ಟು ಆದೀಶ್ವರ್ ರೈಡರ್ಸ್ ಏನೋ ಒಂದು ಒಳ್ಳೆ ಪ್ರೈಸ್ಗೆ ನಮ್ಗೆ ಇದನ್ನು ಡ್ಯುಯಲ್ ಪ್ಯಾಕ್ನ ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ 77,999 ಇದೆ. ನೀವು ನೋಡ್ಬೋದು ಇಲ್ಲಿ 77,999 ಇದೆ. ಓವರಾಲ್ ಆಗಿ ಏನದು ಬಫಾ? ಓಕೆ ಓಕೆ ಓಕೆ. ಓ ಏನಿದು? ಸುಮ್ಮನೆ ಸ್ಟಿಕ್ಕರ್. ಓ ಇದು ಹೆಲ್ಮೆಟ್ ಅನ್ಸೋದು. ಓ ಆ ಆಪ್ಷನ್ ಇದೆ ನೋಡಿ, ಕರೆಕ್ಟ್. ಇದು ನನಗೆ ಇದಿತ್ತು, ಹಾಳಾಗುತ್ತೇನೋ ಅಂತ. ಇವಾಗ ತಿರ್ಗಾ ಎಲ್ಲ ಮ್ಯಾಗ್ನೆಟಿಕ್ಕು. ಅಂದ್ರೆ ನೀವು ಡಿವೈಸ್ ತೆಗ್ದ್ಬಿಟ್ಟಿರ್ತೀರಾ, ಹೆಲ್ಮೆಟ್ ಅಲ್ಲಿ ಹಂಗೆ ಹೆಲ್ಮೆಟ್ ಅಲ್ಲಿ ಇದು ಮಾತ್ರ ಇದು ಹಾಳಾಗಬಾರ್ದು ಅಂತ ಹೇಳಿದ್ರೆ ಕ್ಲೋಸ್ ಮಾಡಿ ಇಟ್ಕೋಬಹುದು. ಓಕೆ ಓಕೆ, ಚೆನ್ನಾಗಿದೆ ಇದು ಆಪ್ಷನ್, ಸೂಪರ್. ಓಕೆ, ಇದನ್ನ ಇವಾಗ ಹೆಲ್ಮೆಟ್ಗೆ ಮೌಂಟ್ ಮಾಡೋದೇ ದೊಡ್ಡ ಟಾಸ್ಕು. ಇದೆಲ್ಲ ಕಟ್ ಮಾಡಬೇಕು ಅನ್ನಿಸ್ತಿದೆ, ನೋಡೋಣ ಏನಾಗುತ್ತೆ ಅಂತ. ನೆಕ್ಸಿ ಹೆಲ್ಮೆಟೇ ಕಟ್ ಮಾಡಬೇಕಾ? ಓಕೆ, ಆಲ್ರೆಡಿ ಕಟ್ ಆಗಿದೆ. ಇದು ನೋಡಿ ಹೆಂಗೆ ಯೂಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ರುಬ್ಬಾಕ್ಬಿಟ್ಟಿದ್ದೀನಿ ಸ್ನೇಹಿತರೆ. ಇದೇನಂತಂದರೆ ಟಾಸ್ಕು, ಈ ಹೆಲ್ಮೆಟು ಪ್ರೈಸ್ ಬಂದ್ಬಿಟ್ಟು ನಾನು 19,000 ಏನೋ ಕೊಟ್ಟಿದ್ದು. ಇದ್ರ ವೈಸರ್ದು ಏನಿದೆ, ವೈಸರ್ ವಿತ್ ಪಿನ್ ಲಾಕ್ ಅಷ್ಟೇ 5,000 ರೂಪಾಯಿ ಆಗುತ್ತೆ. ನಾನು ಆಲ್ರೆಡಿ ಎಷ್ಟು ಮಾಡಿದ್ದೀನಿ ಗೊತ್ತಾ? 4 ಸರಿ ಚೇಂಜ್ ಮಾಡಿದ್ದೀನಿ. 20,000 ರೂಪಾಯಿ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ. ಇವಾಗ ಆಲ್ರೆಡಿ ಇನ್ನೊಂದು ಪಿನ್ ಲಾಕ್ ಹೋಗ್ಬಿಟ್ಟಿದೆ, ಇನ್ನೊಂದು ತರಿಸ್ಬೇಕು. 25,000 ಆಗುತ್ತೆ. ಬ್ರೋ ಎರಡಿದೆ, ಇಲ್ಲಿದೆ ನೋಡಿ. 3 ಮೈಕ್ ಇದೆ, ಪರವಾಗಿಲ್ಲ, ಸೂಪರು, ಅಡ್ವಾಂಟೇಜು. ಓಕೆ, ಇವಾಗ ಇದನ್ನು ಮೌಂಟ್ ಮಾಡೋಣ ಹೆಲ್ಮೆಟ್ಗೆ. ಸೊ ಫೈನಲಿ ಸೆನಾ 68 ಇನ್ಸ್ಟಾಲ್ ಮಾಡಿ ಆಯಿತು. ಸೊ ಒಳಗಡೆ ಇರೋದು ಒಂದು ಇದು ಏನಂತಾರೆ, ಸನ್ವೈಸರು ಕಟ್ಟಾಗ್ಬಿಟ್ಟಿದೆ. ಆ್ಯಕ್ಚುಲಿ ಅದು ಹಂಗೆ ನಾನು ಓಡಿಸ್ತಿದ್ದೆ ಇಷ್ಟು ದಿನ, ನನಗೆ ಗೊತ್ತಿಲ್ಲ. ಬಟ್ ಏನಂತಂದರೆ ಈ LS2 ಎಕ್ಸ್ಪ್ಲೋರರ್ 701 MX 701 ಹೆಲ್ಮೆಟ್ ಸೀರೀಸ್ ಏನಿದೆ, ಸೊ ಇದು ಬೇಸಿಕಲಿ ಫುಲ್ಲಾಗಿ ಕಂಪ್ಲೀಟಾಗಿ MX ಹೆಲ್ಮೆಟ್ಸ್ ಅನಿಸುತ್ತೆ ನನಗೆ 701. ಏಕೆಂತಂದರೆ ಸೆನಾ ಹಾಕೋದಕ್ಕೆ ಸ್ಲಾಟ್ಸ್ ಕೊಟ್ಟಿಲ್ಲ. ಒಳಗಡೆ ಅದನ್ನು ಶೆಲ್ನ ಒಂದು ಸ್ವಲ್ಪ ಕಟ್ ಮಾಡಿ ಟಿಂಕರಿಂಗ್ ಥರ ಮಾಡಿ ಹಾಕಿರ್ತಕ್ಕಂಥದ್ದು. ಮತ್ತು ಇಲ್ಲೂ ಅಷ್ಟೇ ನೋಡಿ, ಇದನ್ನೆಲ್ಲ ಬೀಡಿಂಗ್ ಎಲ್ಲ ಕಟ್ ಮಾಡಿ ಹಾಕಿರೋದು. ಸೊ ಆದ್ದರಿಂದ ನನಗೆ ಗೊತ್ತಿರೋಂಗೆ MX 701 ನಾಟ್ ಅಂದರೆ ಹೆಲ್ಮೆಟ್ ಸಕ್ಕತ್ತಾಗಿದೆ. ಹೆಲ್ಮೆಟ್ ಬಗ್ಗೆ ಏನೂ ಒಂದು ಮಾತಿಲ್ಲ.
ಹೆಲ್ಮೆಟ್ ಎಲ್ಲ ಸೂಪರ್ ಆಗಿದೆ, ಕಂಫರ್ಟ್ ಆಗಿರ್ಬೋದು ಎಲ್ಲನೂ. ಬಟ್ ಸ್ಲಾಟ್ ಕೊಟ್ಟಿಲ್ಲ ಅಷ್ಟೇ. ಈ ಸೆನಾ ಆಗಿರ್ಬೋದು, ಕಾರ್ಡೋ ಆಗಿರ್ಬೋದು, ಏನೇ ಹಾಕೋದಕ್ಕೂ ಸ್ಲಾಟ್ ಕೊಟ್ಟಿಲ್ಲ, ಅದೊಂದು ನನಗೆ ಬೇಜಾರಾಯಿತು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಓಕೆ. ಸೊ ಹೆಂಗೋ ಜುಗಾಡ್ ಮಾಡಿ ಹಾಕಿದ್ದೀವಿ. ಸೊ ಓವರಾಲ್ ಆಗಿ ಸಕಾಲ ಕಾಣಿಸ್ತಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನೋಡಿ ಇಲ್ಲಿ ನೋಡಿ, ಇಲ್ಲೆಲ್ಲ ಕಟ್ ಮಾಡಿ ಬೀಡಿಂಗ್ನ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಇಲ್ಲಿ ಬೀಡಿಂಗ್ ಇಷ್ಟು ಸ್ವಲ್ಪ ಎಕ್ಸ್ಟ್ರಾ ಕಟ್ ಆಯಿತು, ಇರಲಿ ತೊಂದರೆ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಸೇಫ್ಟಿ ಇರೋಲ್ಲ. ಬಟ್ ಆದರೂ ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಈ ಥರ ಎಲ್ಲ ಹಾಕಿ ಇವಾಗ ಆ್ಯಕ್ಚುಲಿ ಡಿವೈಸ್ ಹಾಕಬೇಕಾಗಿತ್ತು. ಸೊ ನಂದು ವ್ಲಾಗಿಂಗ್ ಮೈಕು ಪರ್ಪಲ್ ಪಾಂಡ, ಅದು ಡಿವೈಸು ಚಾರ್ಜ್ ಇರಲಿಲ್ಲ, ಅದಕ್ಕೆ ಚಾರ್ಜಿಂಗ್ ಹಾಕಿದ್ದೀನಿ ಆ್ಯಸ್ ಆಫ್ ನಾವು. ಸೊ ಹಾಕಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಪ್ಲಸ್ ನಾನು ಅಷ್ಟೇ ಇದು ಈ ಕಲರ್ಗೆ ಮ್ಯಾಚ್ ಆಗೋ ಒಂದು ಸ್ಕಿನ್ನ ಹಾಕಿದ್ದೀನಿ ಅದರ ಮೇಲ್ಗಡೆ. ಸೊ ನೋಡೋಣ ಹೇಗಿರುತ್ತೆ ಅಂತೇಳಿ, ಮತ್ತು ಫೀಚರ್ಸ್ ಕೂಡ ಹೇಳ್ತೀನಿ ಅದನ್ನು ಹಾಕಿದ್ಮೇಲೆ. ನೋಡೋಣ, ಅಲ್ಲಿವರೆಗೂ ವೆಯ್ಟ್. ಫೈನಲಿ ನೋಡಿ ಸೆನಾ ಇನ್ಸ್ಟಾಲ್ ಮಾಡಾಯಿತು. ಹಿಂಗೆ ಕಾಣಿಸ್ತಿದೆ ಹೆಲ್ಮೆಟ್ಗೆ. ಸೊ ನಾನು ಇದಕ್ಕೆ ಮ್ಯಾಚಿಂಗ್ ಆಗಿರೋ ಒಂದು ಏನಂತಾರೆ ಇದಕ್ಕೆ ಆ್ಯಕ್ಚುಲಿ ಸ್ಕಿನ್ ಅಂತಲೇ ಹೇಳೋದು. ಬಟ್ ಸ್ಕಿನ್ ಅಂದರೆ ಸ್ಟಿಕ್ಕರ್, ಸ್ಕಿನ್ ಮೇಲೆಗಡೆ ರಿಪ್ಲೇಸಬಲ್ ಪ್ಯಾನಲ್ಸ್. ಪ್ಯಾನಲ್ ಈ ಪ್ಯಾನಲ್ ಹಾಕ್ಕೊಂಡಿದ್ದೀನಿ. ವೈಟ್ ಬರುತ್ತೆ, ಬ್ಲ್ಯಾಕ್ ಬರುತ್ತೆ, ಸ್ವಲ್ಪ ಗ್ರೇ ಬರುತ್ತೆ, 4 ಕೊಟ್ಟಿದ್ದಾನೆ. ಬಟ್ ಇದು ಮ್ಯಾಚ್ ಆಗುತ್ತೆ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದೆ ನೀವೇ ಹೇಳಬೇಕು. ಮತ್ತು ಇದೇನಂತಂದರೆ ಇದು ಸೆನಾದ್ರಲ್ಲಿ 3.0 ಮೆಶ್ ಕೊಟ್ಟಿದ್ದಾರೆ. ಅದಾದಮೇಲೆ ನೋಡಿ ಇಲ್ಲಿದೆ ನೋಡಿ, ಇವಾಗ ಕನೆಕ್ಟ್ ಮಾಡಿದ್ದೀನಿ ಆಲ್ರೆಡಿ ನಾನು. ಇನ್ನೇನು ಇದಿದೆ ಇದರಲ್ಲಿ, ಮತ್ತು ಲೈಟ್ಸು ರೈಡ್ ಗ್ಲೋ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ಟಾರ್ಚ್ ಇದೆ 100%. ನೋಡಿ ಇಲ್ಲಿ ಚೇಂಜ್ ಆಗ್ತಿದೆ ನೋಡಿ ಲೈಟ್ಸು. ನೋಡಿ ಇವಾಗ ತಿರ್ಗಾ ಚೇಂಜ್ ಮಾಡ್ತೀನಿ. ನೋಡಿ ಇವಾಗ ಚೇಂಜ್ ಮಾಡ್ತೀನಿ, ಇಲ್ಲಿ ಕೊಡ್ತೀನಿ. ಇಲ್ಲೊಂದು ನೋಡಿ ಈ ಥರ ಎಲ್ಲೋ ಲಚ ಅಂತ ಇದೆ ನೋಡಿ. ಇವಾಗ ಏನು ಚೇಂಜ್ ಮಾಡ್ತೀನಿ ನೋಡಿ, ಇಲ್ಲಿ ನೋಡಿ ಚೇಂಜ್ ಮಾಡ್ತೀನಿ. ಏನು ಬೇಡ ಅಂತ ಹೇಳಿದ್ರೆ ಆಫ್ ಮಾಡಿದ್ರೆ ಬ್ಲೂ ಬಂದು ನಿಂತ್ಕೊಳ್ಳುತ್ತೆ ಈ ಥರ. ಸೊ ಇದೊಂದು ಆಪ್ಷನ್ ಕೊಟ್ಟಿದ್ದಾನೆ, ಚೆನ್ನಾಗಿದೆ ಇದು ಆ್ಯಕ್ಚುಲಿ. ಅದಾದಮೇಲೆ ಫುಲ್ ವಾಟರ್ ಪ್ರೂಫು, ಮೆಶ್ 3.0 ಮೆಶ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ, ಮ್ಯಾಗ್ನೆಟಿಕ್ಕು ಮತ್ತು 2 ಸೆಟ್ ಹೆಡ್ಫೋನ್ಸ್ ಕೊಟ್ಟಿದ್ದಾರೆ. ಇಂಜಿನ್ ಹೆಡ್ಫೋನ್ಸ್, ಸ್ಪೀಕರ್ಸು, ಸ್ಪೀಕರ್ಸೇ ಅಲ್ಲ, ಫುಲ್ ಸೆಟ್ ಡಿವೈಸ್ ಒಂದೇ ಅಷ್ಟೇ. ಅಂದರೆ ಹೆಲ್ಮೆಟ್ ಇಲ್ಲ ಒಂದು ಕೊಟ್ಟಿರಿ, ನಾನು ಹಾಕೊಂಡಿರ್ತೀನಿ. ಬೇಡ ಅಂದಾಗ ಅದಕ್ಕೆ ಹಾಕೊಂಡು ನೋಡಿ. ಇದೊಂದು ಟಾರ್ಚ್ ಲೈಟ್ ಒಂದು ಕೊಟ್ಟಿದ್ದಾರೆ. ಇದೆ ನೋಡಿ, ಇದೊಂದು ಟಾರ್ಚ್ ಲೈಟ್ ತುಂಬ ಯೂಸ್ ಆಗುತ್ತೆ ಅಂತ. ಬ್ರೈಟ್ ಆಗಿದೆ ತುಂಬ. ಒನ್ ಟ್ಯಾಪ್ ಮಾಡಿದ್ರೆ ಆನ್. ಫ್ಲ್ಯಾಶ್ ಲೈಟ್ ಅಂತ ಹೊರಡೆ ಹೇಳ್ತಿದ್ರು. ಓಕೆ ನೈಸ್, ನೋಡೋಕ್ಕೆಲ್ಲ ಚೆನ್ನಾಗಿದೆ. ಬಟ್ ಯೂಸೇಜ್ ನೋಡೋಣ, ಅಪ್ಡೇಟ್ ಮಾಡಿದ್ದೀನಿ. ಪ್ಲಸ್ ಇದರಲ್ಲಿ ಏನಂತಂದರೆ 50S ಅಲ್ಲಿ ಡಿವೈಸ್ ಕೊಟ್ಟಿದ್ದಾನೆ ಅಪ್ಗ್ರೇಡ್ ಮಾಡೋಕ್ಕಲ್ವಾ, ಇದು ಅಪ್ಡೇಟ್ ಮಾಡೋಕ್ಕೆ. ಇದರಲ್ಲಿ ಆನ್ ಏರ್ 20S ಥರ 50 ಡಿವೈಸು 20, 30, 50ಗೆಲ್ಲ 30 ಮತ್ತು 50 ಮಾತ್ರ ಡಿವೈಸ್ ಹಾಕ್ಬಿಟ್ಟೆ ಅದೇನೇನೋ ಮಾಡಾಕ್ಬೇಕು. ತುಂಬ ತಲೆನೋವು. ಅದಕ್ಕೆ ಕಂಪ್ಲೀಟ್ ಆಗಿ ಡಿಸೈನು ಚೇಂಜು ಎಲ್ಲ ಚೇಂಜು, ಕಾಸ್ಟ್ ಕಟ್ಟಿಂಗ್ ಮಾಡಿದ್ದಾರೆ. ಎಷ್ಟು ಹಿಂಸೆ, ಹಿಂಸೆ ಬೇಜಾನ್ ಹಿಂಸೆ. ಅರುಣಾಚಲ್ ನಾರ್ತ್ ಈಸ್ಟಲ್ಲಿ ಜಾಲಿ. ಒಟ್ಟಿನಲ್ಲಿ ಇದು ನಮ್ಗೆ ಇಷ್ಟ ಆಯಿತು, ಚೆನ್ನಾಗಿದೆ. ವೈಟ್ ಕಲರ್ ಇನ್ನೂ ಸಖತ್ತು ಲುಕ್ಕಾಗಿ ಕಾಣಿಸುತ್ತೆ. ನೆಕ್ಸ್ಟ್ ರೈಡ್ಗೆ ಹಾಕೋತೀನಿ ಅದನ್ನು ಓವರಾಲ್ ಆಗಿ. ಸೊ ನೀವೇ ಆಫ್ ರೋಡ್ ಇರ್ಬೇಕಾದ್ರೆ ವೈಟು ಲಕ ಅಂತೆ. ಲೈಟ್ಸ್ ಗೀಟ್ಸ್ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಒಂಥರ. ಬಟ್ ಪ್ರೈಸು ಹಂಗೆ ಇದೆ ಎಂಡ್ ಆಫ್ ದ ಡೇ. ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಗುರು. ಈ 50S ಎಷ್ಟು ನಿಮಗೆ 35 ಅಲ್ವಾ? ಇದೆಷ್ಟು 42 ಆಗುತ್ತೆ. ಆದ್ರೆ ನೀವು 50S ಇನ್ನೊಂದು ಹೆಲ್ಮೆಟ್ ಕಿಟ್ ತಗೋಬೇಕಾದ್ರೆ 11,000 ಕೊಡಬೇಕು. ಬಟ್ ಅದೇ ಇದರಲ್ಲೇ ಸಿಕ್ಬಿಡ್ತದೆ. 11,000 ಸೇವ್ ಆಯ್ತಲ್ವಾ ನಿಮಗೆ. ಬಟ್ 2 ಹೆಲ್ಮೆಟ್ ಇದ್ದವ್ರಿಗೆ ಇನ್ನೂ ಯೂಸ್ ಹಾಕೊಂಡು ಇಟ್ಕೊಂಡ್ರೆ ಜಸ್ಟ್ ಡಿವೈಸ್ನ ಹೊಸ ಪ್ಯಾನಲ್ ಹಾಕೊಂಡು ಮಾರ್ಬೋದು. ಒಳ್ಳೆ ಐಡಿಯಾ. ನಮ್ಗೆ ಗೊತ್ತಲ್ಲ ಬೈ, ರಫ್ ಅಂಡ್ ಟಫ್ ಯೂಸು. ಇದು ಅದೊಂದು ಇಲ್ಲ ಅಲ್ಲ. ಕರೆಕ್ಟ್ ಸ್ಟ್ರೈಟ್ ಟು ಸ್ಟ್ರೈಟ್ ಮಾಡಿದ ನೋಡಿ. ಹೌದು ಕರೆಕ್ಟ್. ಜಾಲಿ ಇದು ಟಚ್ ಆಗಲ್ಲ. ನಂದು ಸ್ಕ್ರಾಚಸ್ ಫುಲ್. ನಮ್ಗೆ ಗೊತ್ತಲ್ಲ ಇನ್ನೂ ರಫ್ ಅಂಡ್ ಟಫ್. ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ತಲೆ ಇಟ್ಕೊಂಡವ್ರೆ.
ಬಟ್ ಇದು ನನಗೆ ಗೊತ್ತಿರೋಂಗೆ ಯಾವುದು ಇನ್ಸ್ಪೈರ್ ಆಗಿ ಮಾಡಿರೋದು ಗೊತ್ತಾ, ಸೆನಾ 60C 50C ಇಲ್ಲಿ ಕ್ಯಾಮ್ರಾ ಬರೋದು, ಇಲ್ಲಿ ಲೈಟ್ ಕೊಟ್ಟಿದ್ದಾನೆ ಅಷ್ಟೇ ಡಿಫ್ರೆನ್ಸು. ಬಟ್ ಹೆಲ್ಮೆಟ್ನ ನೋಡಬೇಡಿ ಸ್ನೇಹಿತರೆ, ಹೆಲ್ಮೆಟ್ ಗಲೀಜಿದೆ. ಬಟ್ ಡಿವೈಸ್ ಎಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು ನೋಡಿ. ಇನ್ನು ಈ ಕಡೆಯಿಂದ ಈ ಥರ ಕಾಣಿಸುತ್ತೆ ಲುಕ್ಕು, ಬ್ಯೂಟಿಫುಲ್ ಚೆನ್ನಾಗಿದೆ. ಓವರಾಲ್ ಆಗಿ ವರ್ತು. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅಂತೇಳಿ. ಆಲ್ರೆಡಿ ಎಲ್ಲ ಬಾಯ್ಸ್ ಹತ್ರ ನಾವು ಕಾರ್ಡು ಫಿಕ್ಸ್ ಆಗೋಕ್ಕಾಗಲ್ಲ. ಕಾರ್ಡೂ ಚೆನ್ನಾಗಿದೆ. ಸೆನಾ ಮುಂಚೆಯಿಂದನೂ ಸೆನಾ, ಇವಾಗಲೂ ಸೆನಾಗೆ ಶಿಫ್ಟ್ ಆಗಿದ್ದೀವಿ ಅಷ್ಟೇ. ಸೊ ಓವರಾಲ್ ಆಗಿ ನಿಮಗೂ ಬೇಕು ಅಂತ ಹೇಳಿದ್ರೆ ಆದೀಶ್ವರ ರೈಡರ್ಸ್ ಏನಾದರೂ ಸಿಕ್ಕುತ್ತೆ, ಒಳ್ಳೆ ಪ್ರೈಸು ಕೊಡ್ತಾರೆ, ತೊಗೋಬೋದು. ನೀವು ಹೋಗಿ, ಚೆನ್ನಾಗಿದೆ ಸೆನಾ. ಬಟ್ ಎಲ್ಲ C30 C50 ಎಲ್ಲ ಬಂದಿದೆಯಲ್ಲ ಅದೆಲ್ಲ ತೊಗೋತಾರೆ. ಬಟ್ ನನಗೆ ಗೊತ್ತಿರೋಂಗೆ ಅದೂ 25,000 ಇದೆ. ಬಟ್ ಇದೂ ಬಟ್ ಅದರಲ್ಲೂ ಮೆಶ್ ಇಂಟರ್ಕಾಮ್ ಹಾಕಿದ್ರೆ ಕನೆಕ್ಟ್ ಆಗ್ತಾ ಇರಲಿಲ್ಲ. C30 ಲಡಾಖಲ್ಲಿ ಅವ್ರವರೇ ಕನೆಕ್ಟ್ ಮಾಡ್ಕೊಡೋಕೆ ಆಗ್ತಾ ಇರಲಿಲ್ಲ. ಅವೆಲ್ಲ ಬೇರೆ 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 ಡಿಫ್ರೆನ್ಸು. ಒಂದಿಷ್ಟು ಅಷ್ಟೇ ಕನೆಕ್ಟ್ ಆಗೋದು ಅದೆಲ್ಲ. ಬಟ್ ಓಕೆ, ಇದ್ರದ್ದು ಆ್ಯಂಟನ ಈ ಥರ ಇದೆ. ಓಕೆ, ಚೆನ್ನಾಗಿದೆ. ಓಕೆ, ಸೊ ನಿಮಗೂ ಬೇಕು ಅಂದರೆ ಆದೀಶ್ವರ ರೈಡರ್ಸ್ ಅಲ್ಲಿ ನೀವು ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಕುಶಾಲ್ ಅವ್ರಿಗೆ ನೆಕ್ಸ್ಟ್ ವರ್ಷ ಡಿಸ್ಕೌಂಟ್ ಪ್ರೈಸ್ ಬೇಕು ಅಂದರೆ ನೆಕ್ಸ್ಟ್ ವರ್ಷವರೆಗೂ ವೆಯ್ಟ್ ಮಾಡಬೇಕು. ತಗೋಬೇಕು ಅಷ್ಟೇ. ಸೊ ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಓಕೆನಾ? ಓಕೆ, ಬಾಯ್.